ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ಪ್ರಕರಣದಲ್ಲಿ ಬಂಧಿತನಾಗಿರುವ ಚಿನ್ನಿಯನಿಂದ SIT ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಬುರುಡೆ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿ 10 ವಿಡಿಯೋ ಮಾಡಿಟ್ಟುಕೊಂಡಿದ್ದಂತೆ. ಆ ವಿಡಿಯೋಗಳನ್ನು ಯಾವಾಗ ರಿಲೀಸ್ ಮಾಡಬೇಕು ಅಂತ ಎಲ್ಲ ಪಕ್ಕಾ ಪ್ಲಾನ್ ಮಾಡಿದ್ದಂತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಭಾರಿ ಷಡ್ಯಂತ್ರ. 25 ವಿಡಿಯೋ ಮಾಡಿಟ್ಟಿದ್ದ ಬುರುಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಎಂದು ಸುಳ್ಳು ಹೇಳಿ ಸಿಕ್ಕಿಬಿದ್ದ ಚಿನ್ನಯ್ಯ ಕರಾಳ ಸತ್ಯವನ್ನು ಕಕ್ಕಿದ್ದಾನೆ. ಅಲ್ಲದೆ ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಬಗ್ಗೆ ಏನೇನು ಪ್ಲಾನ್ ಮಾಡಿತ್ತು ಎಂಬುದು ತಿಳಿದು ಬಂದಿದೆ. ಒಂದು ವೇಳೆ ಚಿನ್ನಯ್ಯ ಸಿಕ್ಕಿ ಬಿದ್ರೆ ಯಾವ ರೀತಿ ಬಿಂಬಿಸಬೇಕು ಎಂಬುದಕ್ಕೂ ವಿಡಿಯೋ ಮಾಡಿಸಿ ಇಡಲಾಗಿತ್ತು. ಚಿನ್ನಯ್ಯ SITಗೆ ನೀಡಿದ ಹೇಳಿಕೆ ಪ್ರಕಾರ ಬುರುಡೆ ಗ್ಯಾಂಗ್ 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಚಿತ್ರೀಕರಿಸಿತ್ತು. ಅವುಗಳನ್ನು ಸಂದರ್ಶನ ಶೈಲಿಯಲ್ಲಿ ಹಾಗೂ ವಿಭಿನ್ನ ಮಾದರಿಯಲ್ಲಿ ಸಿದ್ಧಪಡಿಸಲಾಗಿತ್ತು. ಗ್ಯಾಂಗ್ಗೆ ಸೇರಿದ ಪ್ರತಿಯೊಬ್ಬರ ಚಟುವಟಿಕೆ, ಪ್ರಕರಣ ಬೆಳವಣಿಗೆ, ಭವಿಷ್ಯದಲ್ಲಿ ಸಂಭವಿಸಬಹುದಾದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ವಿಡಿಯೋ ಬಿಡುಗಡೆ ಮಾಡಬೇಕು ಎಂದು ಪ್ಲಾನ್ ಮಾಡಲಾಗಿತ್ತಂತೆ. ಚಿನ್ನಯ್ಯ ಮತ್ತು 25 ವಿಡಿಯೋ. ಬುರುಡೆ ಗ್ಯಾಂಗ್ ಬಳಿ 25ಕ್ಕೂ ಅಧಿಕ ವಿಡಿಯೋ ಇದ್ದವು. ಚಿನ್ನಯ್ಯ ಬಂದಾಗ್ಲೇ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗಿತ್ತು. ಚಿನ್ನಯ್ಯನ ಪ್ರತಿಯೊಂದು ನಡೆಯೂ ಚಿತ್ರೀಕರಣವಾಗುತ್ತಿತ್ತು. ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಉಲ್ಟ ಹೊಡೆಯುವ ಅನುಮಾನ ಇದ್ದಿದ್ರಿಂದ ಕೊಳ್ಳೆಗಾಲದಲ್ಲೇ ಆತನ ಕುಟುಂಬ ಹೇಳಿಕೆಯು ದಾಖಲು ಮಾಡಲಾಗಿತ್ತು. ಮಣ್ಣಿನಿಂದ ಬುರುಡೆ ತೆಗೆಯುವ ಮೊದಲಿನ ಹೇಳಿಕೆ, ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಚಿತ್ರೀಕರಣ ಮಾಡಲಾಗಿತ್ತು. ಪೊಲೀಸರಿಗೆ ದೂರು ನೀಡುವ ಮೊದಲು ಮತ್ತು ನಂತರ, ಕೋರ್ಟ್ನಲ್ಲಿ 164 ಹೇಳಿಕೆ ಕೊಡುವ ಮೊದಲು ಮತ್ತು ನಂತರ, ಉತ್ಖನನದ ವೇಳೆ ಅಧಿಕಾರಿಗಳು ಏನು ಹೇಳಿದ್ರು, ಅಂದಿನ ಬೆಳವಣಿಗೆಗಳು ಏನಾಯ್ತು ಎಂಬ ವಿಚಾರ ರೆಕಾರ್ಡ್ ಆಗುತ್ತಿತ್ತು. ಚಿನ್ನಯ್ಯನಿಗೆ ಕೆಡ್ಡ ತೋಡಿದ್ದ ಬುರುಡೆ ಗ್ಯಾಂಗ್. ಷಡ್ಯಂತ್ರ ವೀರರಿಗೆ ಚಿನ್ನಯ್ಯನ ಬಗ್ಗೆ ಭಯ ಕಾಡುತ್ತಿತ್ತು. ಯಾವಾಗ ಏನ್ ಹೇಳ್ತಾನೋ, ಯಾವಾಗ ಯೂಟರ್ನ್ ಹೊಡಿತಾನೋ ಅಂತ ಚಿಂತೆ ಇತ್ತು. ಆದ್ರಿಂದ ಮೊದಲೇ ಒಂದು ಪ್ಲಾನ್ ಮಾಡಲಾಗಿತ್ತಂತೆ. ಚಿನ್ನಯ್ಯಗೆ ಬಿ ಟೀಮ್ ಕೆಡ್ಡ. ಒಂದು ವೇಳೆ ಎಡವಟ್ಟಾದ್ರೆ ಎಲ್ಲವನ್ನೂ ಚಿನ್ನಯ್ಯ ತಲೆಗೆ ಕಟ್ಟಲು ಬಿ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ದಾಖಲೆ ರಿಲೀಸ್ ಮಾಡುವ ಮೂಲಕ ಸೇಫ್ ಗೇಮ್ ಆಡಲು ನಿರ್ಧರಿಸಿತ್ತು. ಚಿನ್ನಯ್ಯ ಸ್ವ ಇಚ್ಛೆಯಿಂದಲೇ ನಮ್ಮ ಬಳಿಗೆ ಬಂದಿದ್ದ. ಆತನ ಒತ್ತಾಯದಂತೆ ನಾವು ಬೆಂಬಲ ನೀಡಿದ್ದೆವು. ಆತ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರೋದು ನಿಜ. ಆತನ ಜೊತೆ ಕೆಲಸ ಮಾಡಿರೋರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಎಂದು ವಿಡಿಯೋ ಮಾಡಲಾಗಿತ್ತು. ಕತೆ ಇಲ್ಲಿಗೆ ಮುಗಿಯಲ್ಲ. ಬುರುಡೆಯೇ ಸುಳ್ಳು ಎಂಬ ಆರೋಪಕ್ಕೂ ವಿಡಿಯೋ ಸಾಕ್ಷಿ ಇಡಲಾಗಿತ್ತಂತೆ. ಬುರುಡೆ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿ ಚಿನ್ನಯ್ಯನನ್ನು ಕೆಡ್ಡಾಗೆ ಕೆಡವಿತ್ತು. ಉಲ್ಟ ಹೊಡೆದ್ರೆ ಏನೆಲ್ಲ ಮಾಡಬೇಕು ಅಂತಾನು ಪ್ಲಾನ್ ಮಾಡಿತ್ತು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನಾಯಕರುಗಳು ಮಾತೆತ್ತಿದ್ರೆ ನಮ್ಮದು RSS ಹಾಗೂ BJP ವಿರುದ್ಧದ ಹೋರಾಟ ಅಂತಾರೆ. ಅದಕ್ಕೆ ತಕ್ಕಂತೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯರಂತಹ ನಾಯಕರು RSS ವಿರುದ್ಧ ಮಾತಾಡ್ತಾರೆ. ಆದರೆ DK ಶಿವಕುಮಾರ್ RSS ಗೀತೆ ಹಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದಾವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗರ ಮಧ್ಯೆ ಫೈಟ್. ಹೈಕಮಾಂಡ್ ಅಂಗಳ ತಲುಪಿದ ಸೈದ್ಧಾಂತಿಕ ಕಾಳಗ. DK ಶಿವಕುಮಾರ್ ಅಧಿವೇಶನದಲ್ಲಿ RSS ಪ್ರಾರ್ಥನಾ ಗೀತೆ ಹಾಡಿದ್ರು. ಕಾಂಗ್ರೆಸ್ನ ಓರ್ವ ಸಾಮಾನ್ಯ ಶಾಸಕ ಇಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಶಿಸ್ತು ಸಮಿತಿ ನೋಟಿಸ್ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಪಕ್ಷದಲ್ಲಿ ಆಂತರಿಕ ಕೋಲಾಹಲವನ್ನೇ ಸೃಷ್ಟಿಸಿ ಬಿಡ್ತಿತ್ತು.
ಆದರೆ ಡಿಕೆ ಶಿವಕುಮಾರ್ ಯಾವುದೇ ಹೇಳಿಕೆ ಕೊಟ್ಟು ಕೂಡ ದಕ್ಕಿಸಿಕೊಳ್ಳೋ ಶಕ್ತಿ ಅವರಿಗಿದೆ ಅಂತ ಎಲ್ಲರೂ ಭಾವಿಸಿದ್ದರು. ಡಿಕೆಶಿ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗರ ಮಧ್ಯೆ ಫೈಟ್ ಶುರುವಾಗಿದೆ. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರೋ ಈ ಫೈಟ್ ಹೈಕಮಾಂಡ್ ಅಂಗಳ ತಲುಪಿದೆ. ಆರ್ಎಸ್ಎಸ್ ಗೀತೆ ಹಾಡಿರೋ ಡಿಕೆಶಿ ಬಗ್ಗೆ ದೆಹಲಿ ನಾಯಕರಿಗೂ ದೂರು ಕೊಡಲಾಗಿದೆಯಂತೆ. ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ ಬೆನ್ನಲ್ಲೇ ಕ್ಷಮೆ ಕೇಳಬೇಕು ಅಂತ ಹರಿಪ್ರಸಾದ್ ಬಹಿರಂಗ ಹೇಳಿಕೆ ನೀಡಿದ್ರು. ಇನ್ನೊಂದು ಕಡೆ ಡಿಕೆಶಿ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದೂರು ನೀಡಲಾಗಿದೆ. ಬಳಿಕ ಡಿಕೆಶಿಗೆ ಕರೆ ಮಾಡಿದ ಸುರ್ಜೇವಾಲಾ ವಿವರಣೆ ಕೇಳಿದ್ದಾರೆ. ಸುರ್ಜೇವಾಲಾ ವಿವರಣೆ ಕೇಳುತ್ತಿದ್ದಂತೆ ಎಚ್ಚೆತ್ತ ಡಿಕೆಶಿ ಆರ್ಎಸ್ಎಸ್ ಗೀತೆ ವಿಚಾರವಾಗಿ ಕ್ಷಮೆ ಕೇಳಿದ್ದಾರೆ. ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ. ಇನ್ನೊಂದೆಡೆ ಪದೇ ಪದೇ ಡಿಸಿಎಂ ಡಿಕೆಶಿ ಸಾಲು ಸಾಲು ಎಡವಟ್ಟು ಹೇಳಿಕೆ ನೀಡುತ್ತಿದ್ದಾರೆ. ಅವೆಲ್ಲ ಹೇಳಿಕೆಗಳನ್ನ ರಾಹುಲ್ ಗಾಂಧಿಗೆ ತಲುಪಿಸಲು ವಿರೋಧಿ ಪಡೆ ಪ್ಲಾನ್ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಕ್ಷಮೆ ಕೇಳುವೆ ಎನ್ನುತ್ತಾ ಗುಡುಗಿದ್ದ ಡಿಕೆಶಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಹೂ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್, there are many political party friends of India Alliance. They may be hurt, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ ಅದನ್ನ ನೀವು ಎತ್ತಿ ಹಿಡಿತಕ್ಕಂಥದ್ದು ಆಗಬಾರ್ದು. ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಆ ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಡಿಕೆ ಶಿವಕುಮಾರ್ ವಿರುದ್ಧ ಶತ್ರುಪಾಳಯ ಪಕ್ಕಾ ಪ್ಲಾನ್ ಮಾಡುತ್ತಿದೆ. ಆ ಷಡ್ಯಂತ್ರವನ್ನ ಬಂಡೆ ಅದ್ಹೇಗೆ ಭೇದಿಸ್ತಾರೆ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಚರ್ಚೆಗಳು ಶುರುವಾಗಿತ್ತು. ಈ ನಡುವೆ 2 ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಗಳು ಕೂಡ ಶುರುವಾಗಿದೆ. ಕೆಎನ್ ರಾಜಣ್ಣ ವಜಾ ಹಾಗೂ ಬಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕಾಗಿ ಹಲವು ಮಂದಿ ಲಾಬಿ ನಡೆಸ್ತಾ ಇದ್ದಾರೆ. ಎರಡು ಸಚಿವ ಸ್ಥಾನಕ್ಕಾಗಿ ಶುರುವಾದ ಪೈಪೋಟಿ. ಮಂತ್ರಿಗಿರಿ ಸಿದ್ದು ಬಣಕ್ಕೋ ಡಿಕೆಶಿ ಬಣಕ್ಕೋ? ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ ನಡೆಯುತ್ತಿದೆ. ಇದರ ನಡುವೆ ಸಂಪುಟದಲ್ಲಿ 2 ಸ್ಥಾನಗಳು ಖಾಲಿಯಾಗಿರುವುದರಿಂದ ಮಂತ್ರಿಮಂಡಲಕ್ಕೆ ಸೇರ್ಪಡೆಯಾಗಲು ಪ್ರಯತ್ನಗಳು ನಡೆಯುತ್ತಿದೆ. ಸಿದ್ದು ಆಪ್ತ ಬಣ ಹಾಗೂ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಬಣ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿವೆ. ಸಂಪುಟದಲ್ಲಿ ಸದ್ಯ 2 ಸ್ಥಾನ ಖಾಲಿ ಇದೆ. ಕೆಎನ್ ರಾಜಣ್ಣ ಹಾಗೂ ವಾಲ್ಮೀಕಿ ಹಗರಣದ ಆರೋಪದ ಕಾರಣಕ್ಕಾಗಿ ಬಿ ನಾಗೇಂದ್ರ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು. ಹೀಗಾಗಿ ಈ 2 ಸ್ಥಾನಗಳಿಗೆ ಸಾಕಷ್ಟು ಪೈಪೋಟಿ ನಡೆಯುತ್ತಿದೆ. ಈ 2 ಸ್ಥಾನಗಳು ಎಸ್ಟಿ ಸಮುದಾಯಕ್ಕೆ ಸೇರಿರುವ ಕಾರಣಕ್ಕೆ ಸಂಪುಟ ಪುನಾರಚನೆ ವೇಳೆ ಅದೇ ಸಮುದಾಯಕ್ಕೆ ನೀಡಬೇಕು ಎಂಬ ಆಗ್ರಹವೂ ಕೇಳಿಬರುತ್ತಿದೆ. ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು. ಮಂತ್ರಿಗಿರಿಯ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಮಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ಬೆಳಗಾವಿ ಉತ್ತರದ ಆಸಿಫ್ ಸೇಠ್, ಬಳ್ಳಾರಿಯ ಬಿ ನಾಗೇಂದ್ರ, ಎಚ್ಡಿ ಕೋಟೆಯ ಅನಿಲ್ ಚಿಕ್ಕಮಾದು, ಚಳ್ಳಕೆರೆಯ ಟಿ ರಘುಮೂರ್ತಿ, ಆಳಂದದ ಬಿಆರ್ ಪಾಟೀಲ್, ಜೇವರ್ಗಿಯ ಅಜಯ್ ಸಿಂಗ್, ನರಸಿಂಹರಾಜದ ತನ್ವೀರ್ ಸೇಠ್, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ಅಥಣಿಯ ಲಕ್ಷ್ಮಣ ಸವದಿ, ಬಂಗಾರಪೇಟೆಯ ಎಸ್ಎನ್ ನಾರಾಯಣಸ್ವಾಮಿ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ರಾಜಣ್ಣ ಅಭಿಮಾನಿಗಳು ದೆಹಲಿಗೆ ದೌಡು. ಕೆಎನ್ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ನೀಡುವ ಕೂಗು ಹೆಚ್ಚಾಗುತ್ತಿದೆ. ಹೈಕಮಾಂಡ್ ಕದ ತಟ್ಟಲು ರಾಜಣ್ಣ ಬೆಂಬಲಿಗರು ತೀರ್ಮಾನಿಸಿದ್ದು, ರೈಲಿನಲ್ಲಿ 5,000ಕ್ಕೂ ಹೆಚ್ಚು ಜನ ದೆಹಲಿಗೆ ತೆರಳಲು ಸಿದ್ಧತೆ ನಡೆದಿದೆ. ಎಲ್ಲ 5,000 ಜನ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದು, ಶೀಘ್ರವೇ ದಿನಾಂಕ ಫಿಕ್ಸ್ ಮಾಡಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಮೈಸೂರು ದಸರಾ ಅಡ್ಡಿ ಆತಂಕವಿಲ್ಲದೆ ಸಾಗಬೇಕು. ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ. ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ. ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ. ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ. ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿಪೀಠ. ಸಾವಿರಾರು ಲಕ್ಷಾಂತರ, ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು, ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ. ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ. ಅವ್ರ ಪಾಪ ಅವ್ರಿಗೆ ಈಗ BJP ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡು ಆ ತಾಯಿಗೆ ಹೋಗಿ 2,000 ರೂಪಾಯಿ ದುಡ್ಡಿಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ 2,000 ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನಮಗೆ ಅಂತ. ಸೊ 2,000 ನಮಗೆ ಆ ದೇವಿ ಆಶೀರ್ವಾದ ಮಾಡೋದು. ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾರೆ. ಭಾನು ಮುಷ್ತಾಕ್ರನ್ನ ಅಲ್ಲ ಮಸೀದಿಗೆ ಕರೆಸಿಕೊಳ್ಳಲ್ಲ. ಹಿಂದೂ ದೇವರು ಹೇಗೆ ಕರೆಸಿಕೊಳ್ತಾರೆ? ಇವತ್ತು ಹೇಳ್ತಾ ಇದ್ರಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಿದ್ದಾಳೆ ಅಂತ. ಮೇಡಮ್, ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನು ಕರೆಸ್ಕೊಳ್ಳೋದು ಆಚೆಗಿರಲಿ, ನೀವು ನಂಬಿರುವಂಥ ನಿಮ್ಮ ದೇವರೇ ನಿಮ್ಮನ್ನು ಮಸೀದಿ ಕರೆಸ್ಕೊಂಡಿಲ್ಲ ಮೇಡಮ್. ನಿಮ್ಮ ದೇವರೇ ನಿಮ್ಮನ್ನು ದರ್ಗಾ ಕರೆಸ್ಕೊಳ್ಳಲ್ಲ. ಇನ್ನು ಹೀಗಿರಬೇಕಾದ್ರೆ ತಾಯಿ ಚಾಮುಂಡಿ ನನ್ನನ್ನು ಕರೆಸ್ಕೊಳ್ತಿದ್ದಾಳೆ ಅಂತ ಅದು ಹೆಂಗೆ ಹೇಳ್ತಾಯಿದ್ರಿ ಮೇಡಮ್? ನೀವು ಸಾಹಿತ್ಯ ರಚನೆ ಮಾಡಿದ್ರೆ ಅಥವಾ ನಾಟಕಗಾರರಾಗಿದ್ರೆ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ನಿಮ್ಮ ದೇವರೇ ನಿಮ್ಮನ್ನು ಕರೆಸ್ಕೊಳ್ತಾ ಇದ್ಮೇಲೆ ತಾಯಿ ಚಾಮುಂಡಿ ಹೆಂಗೆ ಮೇಡಮ್ ಕರೆಸ್ಕೊಳ್ತಾಳೆ? ಭಾನು ಮುಷ್ತಾಕ್ಗೆ ದೇವರಲ್ಲಿ ನಂಬಿಕೆ ಇದೆಯಾ? ಅವ್ರ ಸಾಹಿತ್ಯಗಳು ಅವರಿಗೆ ನಾವು ಗೌರವ ಕೊಡ್ತೇವೆ. ಆದರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ. ಅವರು ವಿಗ್ರಹ ಆರಾಧಕರಲ್ಲ. ಅವರು ವಿಗ್ರಹ ಆರಾಧಕರು ಅಲ್ಲದೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಪ್ತಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿಯಾಗಿ ಹಂತ ಹಂತವಾಗಿ ಬದಲಾಗ್ತಾಳೆ. ಆದರೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ನಾಗವಲ್ಲಿಗಿಂತಲೂ ಬಹುಬೇಗ ಬದಲಾಗ್ತಿದ್ದಾರೆ ಅಂತ JDS ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಪದೇ ಪದೇ ಕಾಮಿಡಿ ಮಾಡ್ತಾ ಇದೆ. ಈ ಬಾರಿ ಬಿಲ್ಲಿ ರಾಣಿ ಬಿಲಾವಲ್ ಭುಟ್ಟೋ ಆಗಲಿ, ಅಲ್ಲಿನ ಕಾಮಿಡಿ ಪೀಸ್ ಶಹಬಾಜ್ ಶರೀಫ್ ಆಗಲಿ ಕಾಮಿಡಿ ಮಾಡಿಲ್ಲ. ಅಲ್ಲಿನ ಸೇನಾ ಮುಖ್ಯಸ್ಥ ಮುನೀರ್ ಬಗ್ಗೆ ಮಾಧ್ಯಮಗಳೇ ಕಾಮಿಡಿ ಮಾಡ್ತಾ ಇದೆ. ಇಪ್ಪತ್ತೆರಡು ನಿಮಿಷ ಬ್ರಹ್ಮೋಸ್ ದಾಳಿಯನ್ನೇ ತಡ್ಕೊಳ್ಳಿಲ್ಲ. ಮುನೀರ್ ಏಷ್ಯಾದ ಉಕ್ಕಿನ ಮನುಷ್ಯನಂತೆ. ಪಾಕಿಸ್ತಾನಿಗಳು ಈಗೀಗ ಸಖತ್ ಕಾಮಿಡಿ ಮಾಡ್ತಿದ್ದಾರೆ. ಮೊದಲೇ ಪಾಕಿ ಪ್ರಧಾನಿ ಶಹಬಾಜ್ ಶರೀಫ್ ದೊಡ್ಡ ಕಾಮಿಡಿ ಪೀಸು. ಅವನಿಗೆ ಕೌಂಟರ್ ಕೊಡೋದಕ್ಕೆ ಪಾಕಿಸ್ತಾನಿ ಪಪ್ಪು ಬಿಲ್ಲಿ ರಾಣಿ ಬಿಲ್ವಾಲ್ ಭುಟ್ಟೋ ಇದ್ದಾನೆ. ಇದೀಗ ಶರೀಫ್ ಬಿಲ್ವಾಲ್ನನ್ನ ಮೀರಿಸೋಕೆ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಎಂಟ್ರಿ ಕೊಟ್ಟಿದ್ದಾನೆ. ಕಟಮುಲ್ಲಾಗಳ ಪಾಠ ಕೇಳಿಕೊಂಡು ಧಾರ್ಮಿಕ ಗ್ರಂಥವನ್ನ ಕಂಠಪಾಠ ಮಾಡಿಕೊಂಡು ತನಗೆ ತಾನೇ ಪಾಕಿಸ್ತಾನದ ದಿ ಗ್ರೇಟ್ ಫೀಲ್ಡ್ ಮಾರ್ಷಲ್ ಪದವಿ ಕೊಟ್ಕೊಂಡಿದ್ದ ಕಾಮಿಡಿ ಪೀಸ್ ಮುಲ್ಲಾ ಮುನೀರ್ ಮತ್ತೆ ಬಂದಿದ್ದಾನೆ. ಇತ್ತೀಚೆಗೆ ಪಾಕಿಸ್ತಾನಿ ಮಾಧ್ಯಮಗಳು ಕೆಲ ಬಾಲಿಶ ಹೇಳಿಕೆ ನೀಡುತ್ತಿವೆ. ಫೀಲ್ಡ್ ಮಾರ್ಷಲ್ ಸೈಯದ್ ಆಸಿಮ್ ಮುನೀರ್ನನ್ನ ಏಷ್ಯಾದ ಉಕ್ಕಿನ ಮನುಷ್ಯ ಮತ್ತು ದಕ್ಷಿಣ ಏಷ್ಯಾದ ಭದ್ರತೆ ಹಿಂದಿರೋ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಎಂದು ಕಾಮಿಡಿ ಮಾಡಿವೆ. ಭಾರತ ಬ್ರಹ್ಮೋಸ್ ಮೂಲಕ ದಾಳಿ ಮಾಡಿದಾಗ ಬಿಲದಲ್ಲಿ ಅಡಗಿ ಕುಳಿತಿದ್ದ ಈ ಬಾಡಿಯ ಮುನೀರ್ನನ್ನ ಪಾಕಿ ಮೀಡಿಯಾಗಳು ಅಟ್ಟಕ್ಕೇರಿಸುತ್ತಿವೆ. ಅಮೆರಿಕ ಪತ್ರಿಕೆಯೊಂದು ಮುನೀರ್ನನ್ನ ಏಷ್ಯನ್ ಐರನ್ ಮ್ಯಾನ್ ಅಂದಿದೆ ಅಂತ ಪುಂಗುತ್ತಿವೆ. ಅಸಲಿಗೆ ಅಮೆರಿಕದ ಯಾವ ಮಾಧ್ಯಮಗಳು ಕೂಡ ಮುನೀರ್ನನ್ನ ಹೊಗಳಿಲ್ಲ.
ಮೊದಲೇ ಪಾಕಿಸ್ತಾನದಲ್ಲಿ ಹಣದುಬ್ಬರ ಮತ್ತು ಬಡತನ ತಾರಕಕ್ಕೇರಿದೆ. ಜನರ ಗಮನವನ್ನ ಬೇರೆಡೆಗೆ ತಿರುಗಿಸಲು ಪಾಕಿಸ್ತಾನಿ ಮಾಧ್ಯಮಗಳನ್ನ ಅಲ್ಲಿನ ಸೇನೆ ಬಳಸಿಕೊಳ್ತಿದೆ. ಆ ಮೂಲಕ ಜನರನ್ನ ಮಂಗ್ಯ ಮಾಡಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಲಕ್ಷಾಂತರ ಭಕ್ತಾದಿಗಳು ವೈಷ್ಣೋದೇವಿ ಯಾತ್ರೆ ಕೈಗೊಳ್ತಾರೆ. ದುರ್ಗಮ ಮಾರ್ಗದಲ್ಲಿ ಸಾಗಿ ದೇವಿ ದರ್ಶನ ಪಡೆಯುತ್ತಾರೆ. ಅಂತಹ ದಾರಿ ಮಧ್ಯೆ ಭೀಕರ ಭೂಕುಸಿತ ಸಂಭವಿಸಿದೆ. ವೈಷ್ಣೋದೇವಿ ದೇಗುಲದ ಬಳಿ ಭೀಕರ ಭೂಕುಸಿತ, 32 ಜನರು ಬಲಿ, ಪ್ರಧಾನಿ ನರೇಂದ್ರ ಮೋದಿ ಕಳವಳ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಬೆಟ್ಟದ ತುದಿಯಲ್ಲಿ ವೈಷ್ಣೋದೇವಿ ದೇವಾಲಯ ಇದೆ. ಕಡಿದಾದ ಬೆಟ್ಟಗಳ ಮಧ್ಯದಲ್ಲಿರೋ ದುರ್ಗಮ ಹಾದಿ ಸವೆಸಿ ಆ ದೇಗುಲಕ್ಕೆ ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗೋ ಮಾರ್ಗದಲ್ಲಿ ಭೀಕರ ದುರಂತ ಸಂಭವಿಸಿದೆ. ಜಮ್ಮುವಿನಲ್ಲಿ ಸುರಿದ ರಣಭೀಕರ ಮಳೆಗೆ ಭೂಕುಸಿತ ಉಂಟಾಗಿದ್ದು 9 ಮಂದಿ ಯಾತ್ರಿಕರು ಸೇರಿದಂತೆ ಮಳೆ ಅನಾಹುತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ऊपर ही रह गए हम लोग, आगे आगे वो पीछे ही रह गए, अभी तक मिले ही नहीं. किस हॉस्पिटल में भेजें ये बता दे तो हम. आपको पक्का है कि हाँ ऊपर ही थे, इंजर्ड है. अभी तक मिल जाते अगर नीचे आ जाते तो. आपको कैसे पता कि वो इंजर्ड है? जब मिले ही नहीं तो हम क्या सोचेंगे, हम तो कल से ढूंढ रहे हैं नीचे आके. ವೈಷ್ಣೋದೇವಿ ದೇವಾಲಯಕ್ಕೆ ಹೋಗುವ ಮಾರ್ಗ ಮಧ್ಯೆ ಅರ್ಧಕ್ವರಿಯ ಇಂದ್ರಪ್ರಸ್ಥ ಭೋಜನಾಲಯದ ಬಳಿ ಭಾರಿ ಭೂಕುಸಿತ ಸಂಭವಿಸಿದೆ. ಭಾರಿ ಮಳೆಯಿಂದ ಉಂಟಾದ ಭೂಕುಸಿತದಲ್ಲಿ ಕನಿಷ್ಠ 20 ಜನ ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. हम जब यहाँ से चले थे तो रास्ता में खाली बारिश हो रहा था. जब उधर से दर्शन करके आ रहे थे तो पहाड़ गिर रहा था. तो कम से कम 2 आदमी गिर गए थे. उसके बाद हम रास्ता बचाकर ವೈಷ್ಣೋದೇವಿ ಯಾತ್ರೆ ತಾತ್ಕಾಲಿಕ ಸ್ಥಗಿತ. ಅರ್ಧಕ್ವರಿಯ ಇಂದ್ರಪ್ರಸ್ಥ ಭೋಜನಾಲಯದ ಬಳಿ ಭೂಕುಸಿತ ಸಂಭವಿಸಿದ್ದಕ್ಕೆ ಆ ಮಾರ್ಗವನ್ನ ಬಂದ್ ಮಾಡಲಾಗಿದೆ. ಪರಿಸ್ಥಿತಿ ತಿಳಿಯಾಗುವವರೆಗೆ ಭಕ್ತಾದಿಗಳು ಯಾತ್ರೆ ಆರಂಭಿಸಬಾರದು ಅಂತ ತಿಳಿಸಲಾಗಿದೆ. बापूधाम मोतिहारी, मेरा नाम राजकुमारी देवी हुई. मैं परसों का आया हूँ यहाँ पर. माता रानी से दर्शन हो चुका है. अब हम लोग सोच रहे हैं घर जाने के लिए, लेकिन घर जा ना पाए क्योंकि ट्रेन रद्द है. ಭೂಕುಸಿತದಿಂದಾಗಿ 22 ರೈಲು ಸೇವೆ ನಿಲ್ಲಿಸಲಾಗಿದೆ. ಇದರಿಂದ ಭಕ್ತಾದಿಗಳು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರ ಅನ್ಯ ಧರ್ಮೀಯರ ಓಲೈಕೆಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆಯಾ? ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಿಸಲು ಹಿಂದೂಗಳ ಭೂಮಿ ಕಿತ್ತುಕೊಂಡ್ರ? ಭೂಮಿ ಕಳೆದುಕೊಂಡ ಹಿಂದೂಗಳು ಹೇಳೋದೇನು? ಈ ಸ್ಟೋರಿ ನೋಡಿ. ಆಕ್ರೋಶ, ಗೋಳಾಟ, ಕಣ್ಣೀರು, ಅಧಿಕಾರಿಗಳಿಗೆ ಇಡೀ ಶಾಪ. ಈ ಮಹಿಳೆಯ ಆಕ್ರೋಶಕ್ಕೆ ಕಾರಣವಾಗಿದ್ದು ಸರ್ಕಾರಿ ಅಧಿಕಾರಿಗಳ ನಡೆ. ಅನ್ಯ ಧರ್ಮೀಯರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ. ಹಿಂದೂಗಳಿಗೆ ಸೇರಿದ ಕೊಟ್ಟಿಗೆ ತೆರವು ಮಾಡಿ ದಬ್ಬಾಳಿಕೆ. ಶೆಡ್ ತೆರವು ಮಾಡ್ತಿರೋ ಅನ್ಯ ಧರ್ಮೀಯ ಯುವಕರು. ಪ್ರಶ್ನೆ ಮಾಡಿದವರಿಗೆ ದರ್ಪದಿಂದಲೇ ಉತ್ತರಿಸುತ್ತಿರುವ ಪುರಸಭೆ ಮುಖ್ಯಾಧಿಕಾರಿ. ಅತ್ತ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭ. ಈ ನಡುವೆ ಕಣ್ಣೀರು ಹಾಕುತ್ತಾ ಶಾಪ ಹಾಕುತ್ತಿರುವ ಮಹಿಳೆ. ಹೌದು, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಅನ್ಯ ಧರ್ಮೀಯರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರೋ ಆರೋಪ ಕೇಳಿ ಬಂದಿದೆ. ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದಂತೆ. ಯಾವುದೇ ನೋಟಿಸ್ ನೀಡದೆ ತೆರವು ಕಾರ್ಯಾಚರಣೆ ಮಾಡಲಾಗಿದ್ದಂತೆ.
1968ರಲ್ಲಿ 6 ಬಡ ಹಿಂದೂ ಕುಟುಂಬಗಳಿಗೆ 7 ಎಕರೆ 20 ಗುಂಟೆ ಜಮೀನನ್ನು ಪಾಂಡವಪುರ ಉಪವಿಭಾಗಾಧಿಕಾರಿ ಮಂಜೂರು ಮಾಡಿದ್ರು. ಬಳಿಕ ಕಂದಾಯ ಇಲಾಖೆಯಿಂದಲೂ ನಿಯಮಾನುಸಾರವಾಗಿ ಖಾತೆ ಮಾಡಿಕೊಡಲಾಗಿತ್ತು. ಆದ್ರೀಗ ಈ ಜಾಗದಲ್ಲಿ ಅನ್ಯ ಧರ್ಮೀಯರಿಗೆ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಮತ್ತೊಂದು ರಸ್ತೆ ನಿರ್ಮಾಣ ಮಾಡಲು ನಾಗಮಂಗಲ ಪುರಸಭೆ ಮುಂದಾಗಿದೆ. ಅಕ್ರಮವಾಗಿ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಜಮೀನು ಕಳೆದುಕೊಂಡವರು ಆರೋಪಿಸುತ್ತಿದ್ದಾರೆ. ನಮ್ಮ ಮುನ್ಸಿಪಾಲಿಟಿಲಿ ಅಧ್ಯಕ್ಷರು ಕೂಡ ಮುಸ್ಲಿಮ್ಸ್ ಇವರೇನೆ, ಅವರಲ್ಲೇ ಮಾಡ್ಕೊಂಡಿರೋ ಒಳ್ಳೊಳಗೆ ಮಾಡ್ಕೊಂಡಿರೋಂಥದ್ದು. ಈಗ ಏನಾದ್ರು ಬರೀ ಮುಸ್ಲಿಮ್ಸ್ ಅವ್ರಿಗೆ ಏರಿಯಾಗೆ ಬಿಟ್ಟರೆ ಯಾರಿಗೂ ಅದರಿಂದ ಅನುಕೂಲ ಆಗೋಂಥದ್ದು ಏನಿಲ್ಲ. ಅವ್ರಿಗೆ ಅನುಕೂಲ ಮಾಡಬೇಕನ್ನೋ ದುರುದ್ದೇಶದಿಂದನೇ ಆ ಜಾಗನೆಲ್ಲ ಹೊಡೆದು ಏಕಾಏಕಿ ಇದು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಇದ್ರೆ ಕೊಡಿ ಸ್ವಾಮಿ, ಏನು ಯಾವ ಆಧಾರದ ಮೇಲೆ ಇದನ್ನು ತೆರವುಗೊಳಿಸ್ತಿದ್ದೀರಿ ಅಂತ ಕೇಳಿದ್ರೆ ಅಲ್ಲಿ ಯಾವುದೇ ಆಧಾರನೂ ಕೊಡ್ತಾ ಇಲ್ಲ. ಒಂದು ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಆಗಲಿ ಇಲ್ಲ ಯಾವ ಮೇಲಧಿಕಾರಿ ಹೇಳಿದ್ದಾರೆ ಅದ್ರ ಬಗ್ಗೆ ಯಾವುದೇ ಮಾಹಿತಿನೂ ಕೂಡ ಈಗ ಇರೋಂಥ ಚೀಫ್ ಆಫೀಸರ್ ಆಗಲಿ ನೀಡ್ತಾ ಇಲ್ಲ. ಅದು ಸಂಬಂಧಪಟ್ಟ ಕೇಳಿದ್ರೆ ಏನು ಕೇಳಿದ್ರೆ ನೀವು ಕೋರ್ಟ್ಗೆ ಹೋಗಿ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ. ಇನ್ನು ಲಕ್ಷ್ಮಮ್ಮ ಎಂಬುವವರು ತಮ್ಮ ಜಾಗದಲ್ಲಿ ಶೆಡ್ ನಿರ್ಮಿಸಿಕೊಂಡು ಹಸು ಕೀಪ್ಯಾಡ್ ಮೊಬೈಲ್ ಆಗಿತ್ತು. ಆ ಮೊಬೈಲ್ಗಳಿಗೆ ಹೊರ ರಾಜ್ಯಗಳಿಂದ ಸಾಕಷ್ಟು ಕರೆಗಳು ಬಂದಿದ್ವ. ಗೇಮ್ ಚೇಂಜರ್ ಸಾಕ್ಷಿಯಾಗ್ತವ ಎಂದು ತನಿಖೆ ಮಾಡಲಾಗ್ತಿದೆ. ಮಹೇಶ್ ತಿಮ್ರೋಡಿ ಮನೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬರೋಬ್ಬರಿ 44 ದಿನ ತಂಗಿದ್ದ. ಆತ ಇದ್ದ ರೂಮ್ನಲ್ಲಿ SIT ತಲಾಶ್ ನಡೆಸಿದೆ. ಆಗ ಒಂದು ಲ್ಯಾಪ್ಟಾಪ್ ಕೂಡ ಜಪ್ತಿ ಮಾಡಲಾಗಿದೆ. ಆ ಲ್ಯಾಪ್ಟಾಪ್ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದ್ಯಾ ಎಂದು ಅನುಮಾನ ವ್ಯಕ್ತವಾಗಿದೆ. ಆ ಲ್ಯಾಪ್ಟಾಪ್ನಲ್ಲಿ ಏನಿದೆ? ತಿಮರೋಡಿ ಮನೆಯಿಂದ SIT ಅಧಿಕಾರಿಗಳು ಲ್ಯಾಪ್ಟಾಪ್ ಜಪ್ತಿ ಮಾಡಿದ್ದಾರೆ. ಅದೇ ಲ್ಯಾಪ್ಟಾಪ್ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದ್ಯಾ? ಚಿನ್ನಯ್ಯನ ವಿಡಿಯೋ ಸಂದರ್ಶನ ಸ್ಕ್ರಿಪ್ಟ್ ಇದರಲ್ಲಿದ್ಯಾ? ಆ ಲ್ಯಾಪ್ಟಾಪ್ನಲ್ಲಿ ಸಂದರ್ಶನದ ವಿಡಿಯೋಗಳಿವೆಯಾ? ಸೂತ್ರಧಾರರೇ ಸ್ಕ್ರಿಪ್ಟ್ ಕೊಟ್ಟು ಸಂದರ್ಶನ ಮಾಡಿಸಿದ್ರ? ಬುರುಡೆ ಟೀಮ್ನ ಫೋಟೋ ಕೂಡ ಲ್ಯಾಪ್ಟಾಪ್ನಲ್ಲಿ ಪತ್ತೆಯಾಗಿದ್ದು ಲ್ಯಾಪ್ಟಾಪ್ ವಶಕ್ಕೆ ಪಡೆದು SIT ಟೀಮ್ ಪರಿಶೀಲನೆ ನಡೆಸಿದೆ. SIT ಅಧಿಕಾರಿಗಳಿಗೆ ಸಿಕ್ಕಿರೋ ಲ್ಯಾಪ್ಟಾಪ್ ಮೇಲೆ ಪೊಲೀಸರ ಕಣ್ಣು ನೆಟ್ಟಿದೆ. ಅದರಲ್ಲಿ ಏನಿದೆ ಅನ್ನೋದು ರಿವೀಲ್ ಆದ್ರೆ ಕೆಲವರಿಗೆ ಸಂಕಷ್ಟ ಎದುರಾಗೋದು ಪಕ್ಕ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಅಂತಂದರೆ ಒಂದು ತಲೆಬುರುಡೆಯಿಂದ. ಆ ತಲೆಬುರುಡೆನ ತಂದು ಚಿನ್ನಯ್ಯ ಇದು ನಾನೇ ತಂದಿದ್ದು, ಇದು ನಾನೇ ಹೂತೆಟ್ಟಿದ್ದು ಅಂತ ಹೇಳಿ ಕೊಟ್ಟಿದ್ದ. ಆ ತಲೆಬುರುಡೆಯ ರಹಸ್ಯ ಈಗ ಭೇದಿಸುವಂಥ ಕೆಲಸವನ್ನು SIT ಮಾಡಿದೆ. ಒಂದು ಸ್ಫೋಟಕ ವರದಿ ಇದೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಬಿಗ್ ಟ್ವಿಸ್ಟ್. ಚಿನ್ನಯ್ಯ ತಂದಿದ್ದ ತಲೆಬುರುಡೆ ಯಾರದ್ದು? ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಆರೋಪಿ ಚಿನ್ನಯ್ಯ ತಂದಿದ್ದ ತಲೆಬುರುಡೆಯ FSL ವರದಿ ಬಂದಿದೆ. ವರದಿಯಲ್ಲಿ ತಲೆಬುರುಡೆಯಲ್ಲಿ ಮಣ್ಣಿನ ಅಂಶ ಪತ್ತೆಯಾಗದ ಕಾರಣ ಪೊಲೀಸರಿಗೆ ಅನುಮಾನ ಮೂಡಿದೆ. ಇದೇ ಕಾರಣಕ್ಕೆ SIT ಅಧಿಕಾರಿಗಳು ಚಿನ್ನಯ್ಯನನ್ನು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಅಲ್ಲದೆ ಚಿನ್ನಯ್ಯ ತಂದಿದ್ದ ತಲೆಬುರುಡೆ ಯಾವುದು ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೇನೆ ಎಂದು ಆರೋಪ ಮಾಡಿದ್ದ ಚಿನ್ನಯ್ಯ ಬರುವಾಗ ತಲೆಬುರುಡೆಯೊಂದನ್ನು ತೆಗೆದುಕೊಂಡು ಬಂದಿದ್ದ. ಅಲ್ಲದೆ ಅದನ್ನು ಕೋರ್ಟ್ಗೆ ಸಹ ಒಪ್ಪಿಸಲಾಗಿತ್ತು. ಬಳಿಕ ತಲೆಬುರುಡೆಯನ್ನು SIT ಅಧಿಕಾರಿಗಳು FSLಗೆ ಕಳುಹಿಸಿದ್ದರು. ಆದ್ರೆ ಇದೀಗ ವರದಿಯಲ್ಲಿ ತಲೆಬುರುಡೆಯಲ್ಲಿ ಮಣ್ಣಿನ ಅಂಶ ಪತ್ತೆಯಾಗಿಲ್ಲ ಎಂದು ತಜ್ಞರು ತಿಳಿಸಿದ್ದಾರೆ. ಹೀಗಾಗಿ ಆರೋಪಿ ಚಿನ್ನಯ್ಯ ತಂದಿದ್ದ ತಲೆಬುರುಡೆ ಹಿಂದೆ SIT ಟೀಮ್ ಬಿದ್ದಿದೆ. ಯಾವುದಾದ್ರೂ ರಿಸರ್ಚ್ ಸೆಂಟರ್ನಿಂದ ಬುರುಡೆ ತಂದಿರಬಹುದು ಎಂದು ಶಂಕಿಸಲಾಗಿದೆ. ಹೀಗಾಗಿ SIT ಅಧಿಕಾರಿಗಳು ಚಿನ್ನಯ್ಯನನ್ನು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಅಲ್ಲದೆ ಧರ್ಮಸ್ಥಳ ಅಕ್ಕಪಕ್ಕದ ರಿಸರ್ಚ್ ಸೆಂಟರ್ಗಳಲ್ಲಿ ಬುರುಡೆ ನಾಪತ್ತೆಯಾಗಿದೆಯಾ ಅಂತ ತನಿಖೆ ಶುರು ಮಾಡಿದ್ದಾರೆ. ಶೀಘ್ರವೇ ಬುರುಡೆ ಹಿಂದಿನ ಕಹಾನಿ ರಿವೀಲ್ ಆಗಲಿದೆ. ಆಗ ಬುರುಡೆ ವೀರರಿಗೆ ಸಂಕಷ್ಟ ಎದುರಾಗದಂತೂ ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬುರುಡೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಯ್ಯ ಸೋಕಾಲ್ಡ್ ಮಾಸ್ಕ್ ಮ್ಯಾನ್, ಮುಸ್ಕುದಾರಿ, ಹಣದ ಆಸೆಗೆ ಏನಾದರೂ ಬಲಿಯಾದ್ನ ಅನ್ನೋದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಲಕ್ಷಗಟ್ಟಲೆ ಹಣವನ್ನು ಕುಟುಂಬಕ್ಕೂ ಕೂಡ ಕೊಟ್ಟಿದ್ರಾ ಅನ್ನೋದಾದರೆ ಯಾರು ಕೊಟ್ಟಿದ್ದು? ಕುಟುಂಬಕ್ಕೆ ಲಕ್ಷ ಹಣ? ಈ ರಿಪೋರ್ಟ್ ನೋಡಿ.
ಧರ್ಮಸ್ಥಳ ಷಡ್ಯಂತ್ರಕ್ಕೆ ಜನ ಕಾಂಚಾಣ. ಚಿನ್ನಯ್ಯಗೆ ಯಾರು ಕೊಟ್ಟರು ಅಷ್ಟೊಂದು ಹಣ? ಧರ್ಮಸ್ಥಳದ ಬಗ್ಗೆ ಬುರುಡೆ ಬಿಟ್ಟ ಮಾಸ್ ಮ್ಯಾನ್ ಚಿನ್ನಯ್ಯನಿಗೆ ಲಕ್ಷ ಕಾಸು ಕೊಟ್ಟು ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದರ ಮಧ್ಯೆ ಆ ಹಣವನ್ನ ತೆಗೆದುಕೊಂಡು ಚಿನ್ನಯ್ಯ ಏನ್ ಮಾಡಿದ್ದ, ಆತನಿಗಿದ್ದ ಅನಿವಾರ್ಯತೆ ಎಂತದ್ದು ಅನ್ನೋ ವಿಚಾರ ಪಟ ಬಯಲಾಗಿದೆ. ಚಿನ್ನಯ್ಯಗೆ 2 ಲಕ್ಷ ಲಂಚ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು. ಹಣದಾಸೆಗೆ ಚಿನ್ನಯ್ಯ ಕೆಡ್ಡಕ್ಕೆ ಬಿದ್ದಿದ್ದಾನೆ. ಕಾಣದ ಕೈಗಳು ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಚಿನ್ನಯ್ಯನನ್ನ ಲಾಕ್ ಮಾಡಿವೆ. ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಿದ್ದ ಕುಟುಂಬದ ಯಜಮಾನನನ್ನ ಕಳೆದ 2 ತಿಂಗಳ ಹಿಂದೆ ಕೆಲ ವ್ಯಕ್ತಿಗಳು ಸಂಪರ್ಕ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಮನೆ ಲೀಸ್ಗೆ ಹಾಕಿಕೊಳ್ಳಲು ಹಣ ಬೇಕಾಗಿತ್ತು. ಚಿನ್ನಯ್ಯ ಧರ್ಮಸ್ಥಳದ ಕೆಲಸ ತೊರೆದು ತಮಿಳುನಾಡಿನ ಸತ್ಯಮಂಗಲ್ನ ಕೆಂಜನೂರು ಗ್ರಾಮದಲ್ಲಿ ವಾಸವಿದ್ದ. ಅಲ್ಲಿ ಮನೆಯೊಂದನ್ನು 2 ಲಕ್ಷ ರೂಪಾಯಿ ನೀಡಿ 10 ವರ್ಷಕ್ಕೆ ಲೀಸ್ಗೆ ಹಾಕಿಕೊಂಡಿದ್ದ. ಈ ಮನೆಯಲ್ಲಿ 2ನೇ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ಚಿನ್ನಯ್ಯ ವಾಸವಿದ್ದ. ಮನೆಯ ಲೀಸ್ ಮುಗಿಯಲು ಕೇವಲ 2 ವರ್ಷ ಬಾಕಿ ಇತ್ತು. ಅದೇ ಮನೆಯನ್ನ ಲೀಸ್ಗೆ ಪಡೆಯಬೇಕು ಎಂದರೆ 4 ಲಕ್ಷ ರೂಪಾಯಿ ಕೊಡಬೇಕು ಎಂದು ಮನೆ ಮಾಲೀಕ ಹೇಳಿದ್ದ. ಹೀಗಾಗಿ ಇನ್ನು 2 ಲಕ್ಷ ಹಣಕ್ಕೆ ಚಿನ್ನಯ್ಯ ಧರ್ಮಸ್ಥಳದ ಹಾದಿ ತುಳಿದಿದ್ದನು ಎನ್ನಲಾಗ್ತಿದೆ. ಈತನ ಹಣದ ಅವಶ್ಯಕತೆ ತಿಳಿದೇ ಕಾಣದ ಕೈಗಳು ಚಿನ್ನಯ್ಯನನ್ನ ಲಾಕ್ ಮಾಡಿದ್ದವು ಎಂದು ಕೂಡ ಹೇಳಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಿನ್ನಯ್ಯನನ್ನ ಅರೆಸ್ಟ್ ಮಾಡ್ತಾ ಇದ್ದಂತೆ SIT ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆತ ನನ್ನ ಜೀವವನ್ನು ಕಾಪಾಡಿದ್ರಿ, ನನ್ನನ್ನು ರಕ್ಷಿಸಿದ್ರಿ ಅಂತೇಳಿ ಆತ ಸತ್ಯವನ್ನು ಬಾಯ್ಬಿಟ್ಟಿದ್ದಾನಂತೆ. ಭಯದಿಂದಲೇ ಆತ ಹೇಳ್ಕೊಂಡಿದ್ದಾನಂತೆ. ಇದು ಸತ್ಯ. SIT ವಿಚಾರಣೆ ವೇಳೆ ಪೊಲೀಸರು ತನ್ನನ್ನು ರಕ್ಷಣೆ ಮಾಡಿದ್ರು ಅಂತ ಹೇಳಿಕೊಂಡಿದ್ದಾನೆ ಚಿನ್ನಯ್ಯ. ಜೈಲಿಗೆ ಬೇಕಾದರೂ ಹೋಗ್ತೀನಿ, ಬಿ ಗ್ಯಾಂಗ್ ಬಳಿ ನನ್ನ ಕಳಿಸ್ಬೇಡಿ, ನನ್ನ ಅರೆಸ್ಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ಕೊಂಡಂತೆ ಚಿನ್ನಯ್ಯ. ಹಾಗಾದರೆ ಚಿನ್ನಯ್ಯನ ಬಳಿ ಬೆದರಿಸಿ ಹೇಳಿಕೆಯನ್ನು ಕೊಡ್ತಾ ಇದ್ರ. ಜೈಲಲ್ಲಿ ಏನು ಮಾಡ್ತೀಯ ಅಂತ ಕೇಳಿದಾಗ ಪರವಾಗಿಲ್ಲ ಅಂತ ಕೂಡ ಹೇಳಿದ್ದಂತೆ. ಇಲ್ಲಿ ನಿನ್ನ ಜೊತೆ ಇದ್ದಂಥ ವಕೀಲರು ಕಾಣಿಸ್ತಾ ಇಲ್ಲ. ಬೇಡ ಸರ್, ಆ ವಕೀಲರ ಜೊತೆ ನನ್ನ ಕಳಿಸ್ಬೇಡಿ. ಮತ್ತೆ ನೆಕ್ಸ್ಟ್ ಏನಾದ್ರು ನಿನಗೆ ವಕಾಲತ್ತು ವಹಿಸ್ಬೇಕು ಅಂದರೆ ನಿನ್ನ ಪರವಾಗಿ ವಕೀಲರು ಬೇಡವಾ ಅಂತಂದರೆ, ಬೇಡ, ನನಗೆ ವಕೀಲರು ಬೇಡ, ಸರ್ಕಾರದಾಗ ಕೊಟ್ಟರೆ ನನಗೆ ಓಕೆ, ನನಗೆ ಇಲ್ಲಾಂದ್ರೆ ನಾನು ಜೈಲಲ್ಲೇ ಕಾಲ ಕಳಿತೀನಿ ಅಂತ ಅಳಲನ್ನು ವ್ಯಕ್ತಪಡಿಸಿದ್ದಾನೆ. ನೋಡಿ, ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ SITಗೆ ಒಂದೊಂದಾಗಿ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ಈಗಲೂ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಸುಜಾತಾ ಭಟ್ ಹೆಣೆದ ಅನನ್ಯ ಭಟ್ ಅನ್ನುವ ಧಾರಾವಾಹಿ ಕೊನೆಗೂ ಅಂತ್ಯ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ ಮ್ಯಾಜಿಕ್ ಅಜ್ಜಿ SIT ಮುಂದೆ ಕೂಡ ಅದೇ ಸತ್ಯವನ್ನು ನುಡಿದಿದ್ದಾಳಂತೆ. ಈ ರಿಪೋರ್ಟ್ ನೋಡಿ. ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಸುಳ್ಳು ಸುಳ್ಳು. SIT ಮುಂದೆಯೂ ಸತ್ಯ ಒಪ್ಪಿದ ಸುಜಾತಾ, ಅನನ್ಯ ನನ್ನ ಮಗಳಲ್ಲ, ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಅಂತ SIT ಎದುರು ಸುಜಾತಾ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದನ್ನೇ SIT ಅಧಿಕಾರಿಗಳ ಮುಂದೆ ಸುಜಾತಾ ಹೇಳಿದ್ದಾರೆ. ಸುಖ ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಅಂತ SIT ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತಾ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ. ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು. ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ. ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ. ಆದ್ರೂ ನನಗೆ ಬಿಡಿಗಾಸು ನೀಡಿಲ್ಲ. ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರೂ ಸ್ಪಂದಿಸಲಿಲ್ಲ. ಹೀಗಾಗಿ ನಾನೊಂದು ಕತೆ ಕಟ್ಟಿದೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಅಜ್ಜಿಯ ಕತೆ ಕೇಳಿ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. SIT ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬು. ಇಂದು ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಸುಜಾತಾ ಭಟ್
ಹಬ್ಬದ ಕಾರಣ ನೀಡಿ ನಾಳೆ ವಿಚಾರಣೆಗೆ ಬರಲ್ಲ ಅಂತ ನಿನ್ನೆಯೇ ಹೇಳಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬರಲೇಬೇಕು ಅಂತ ಎಚ್ಚರಿಕೆ ನೀಡಿದ್ರು. ಆದ್ರಿಂದ ಇಂದು ಯಾರ ಕಣ್ಣಿಗೂ ಬೀಳದಂತೆ ಬೆಳಗ್ಗೆ ಎಸ್ಐಟಿ ಮುಂದೆ ಸುಜಾತ ಹಾಜರಾಗಿದ್ದರು. ಎಸ್ಐ ಗುಣಪಾಲರು ಸುಜಾತ ಭಟ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತ ಭಟ್ ತಬ್ಬಿಬ್ಬಾದ್ರು. ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತ ಭಟ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಜಾತ ಭಟ್ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನಕ್ಕೂ ಕಂಪ್ಲೇಂಟ್ ಕೊಡೋಕ್ಕೇನೋ ಬಂದಾಗ ಅಲ್ಲಿ ಸ್ಟೇಷನ್ಗೂ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮಗೆಲ್ಲ ನೆನಪಿರಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ, ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತುಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ದಾರೆ. ಈಗ ಸುಜಾತ ಭಟ್ರಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತ ಭಟ್ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ. ಬ್ರೇಕ್ ಆದ ವೆಲ್ಕಮ್ ಬ್ಯಾಕ್. ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಕ್ಸ್ಪ್ರೆಸ್ನಲ್ಲಿ. ಇವತ್ತು DCM DK ಶಿವಕುಮಾರ್ ಮನೆಯಿಂದ ತೆರಳುವಾಗ ಬಸವ ಎದುರಾದ. ಬಸವನನ್ನು ನೋಡಿ ಖುಷಿಯಾದ DK ಶಿವಕುಮಾರ್ ಕಾರು ನಿಲ್ಲಿಸಿ ಬಸವನಿಗೆ ನಮಸ್ಕರಿಸಿದ್ರು. ಆಗ ಬಸವ ಕೂಡ ತಲೆ ಕುಣಿಸಿ DKಶಿಗೆ ಆಶೀರ್ವಾದ ಮಾಡಿದೆ. ಬಸವನ ಜೊತೆ ಬಂದವರಿಗೆ DKಶಿ ಹಣ ಕೊಟ್ಟರು. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಮರಿಗಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ. ಕಾನೂನು ಬಾಹಿರವಾಗಿ ಹಿಂದೂಗಳ ಜಮೀನು ವಶಕ್ಕೆ ಪಡೆದು ಅನ್ಯ ಧರ್ಮೀಯರ ಬಡಾವಣೆಗೆ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆಯಂತೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಪೊಲೀಸರು ಖತರ್ನಾಕ್ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ. 97 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದ ಕಾರು ಚಾಲಕನನ್ನು 24 ಗಂಟೆಗಳಲ್ಲಿ ಬಂಧಿಸಿದ್ದಾರೆ. ಜೊತೆಗೆ 96 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಕಾರ್ನಾಳದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಲಲಿತಮ್ಮ ಮನೆ ಮುಂದೆ ಕಂಬಿ ಮೇಲೆ ಹಾಕಿದ್ದ ಬಟ್ಟೆ ತೆಗೆಯಲು ಮುಂದಾದಾಗ ಕರೆಂಟ್ ಶಾಕ್ ಹೊಡೆದಿದೆ. ರಕ್ಷಣೆ ಮಾಡಲು ಹೋದ ಮಲ್ಲಮಗ ಸಂಜಯ್ಗೂ ಶಾಕ್ ಹೊಡೆದು ಆತನೂ ಮೃತಪಟ್ಟಿದ್ದಾನೆ. ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ರವಿಚಂದ್ರನ್ ಅಶ್ವಿನ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಿಂದ ನಿವೃತ್ತಿ ಹೊಂದಲು ನಿರ್ಧರಿಸಿದ್ದಾರೆ. ಅಲ್ಲದೆ ಪ್ರಪಂಚದ ವಿವಿಧ ಲೀಗ್ಗಳಲ್ಲಿ ಆಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಯತ್ತ ಗಮನ ಕೊಡೋಣ. ಧರ್ಮಸ್ಥಳ ಪ್ರಕರಣದಲ್ಲಿ ಬಂಧಿತನಾಗಿರುವ ಚಿನ್ನಿಯನಿಂದ SIT ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಬುರ್ಡೆ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿ 10 ವಿಡಿಯೋ ಮಾಡಿಟ್ಟುಕೊಂಡಿದ್ದಂತೆ. ಆ ವಿಡಿಯೋಗಳನ್ನು ಯಾವಾಗ ರಿಲೀಸ್ ಮಾಡಬೇಕು ಅಂತ ಎಲ್ಲ ಪಕ್ಕಾ ಪ್ಲಾನ್ ಮಾಡಿದ್ದಂತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಭಾರಿ ಷಡ್ಯಂತ್ರ. 25 ವಿಡಿಯೋ ಮಾಡಿಟ್ಟಿದ್ದ ಬುರ್ಡೆ ಗ್ಯಾಂಗ್. ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಎಂದು ಸುಳ್ಳು ಹೇಳಿ ಸಿಕ್ಕಿಬಿದ್ದ ಚಿನ್ನಯ್ಯ ಕರಾಳ ಸತ್ಯವನ್ನು ಕಕ್ಕಿದ್ದಾನೆ. ಅಲ್ಲದೆ ಬುರ್ಡೆ ಗ್ಯಾಂಗ್ ಚಿನ್ನಯ್ಯನ ಬಗ್ಗೆ ಏನೇನು ಪ್ಲಾನ್ ಮಾಡಿತ್ತು ಎಂಬುದು ತಿಳಿದು ಬಂದಿದೆ. ಒಂದು ವೇಳೆ ಚಿನ್ನಯ್ಯ ಸಿಕ್ಕಿ ಬಿದ್ರೆ ಯಾವ ರೀತಿ ಬಿಂಬಿಸಬೇಕು ಎಂಬುದಕ್ಕೂ ವಿಡಿಯೋ ಮಾಡಿಸಿ ಇಡಲಾಗಿತ್ತು.
ಚಿನ್ನಯ್ಯ ಎಸ್ಐಟಿಗೆ ನೀಡಿದ ಹೇಳಿಕೆ ಪ್ರಕಾರ ಬುರುಡೆ ಗ್ಯಾಂಗ್ 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಚಿತ್ರೀಕರಿಸಿತ್ತು. ಅವುಗಳನ್ನು ಸಂದರ್ಶನ ಶೈಲಿಯಲ್ಲಿ ಹಾಗೂ ವಿಭಿನ್ನ ಮಾದರಿಯಲ್ಲಿ ಸಿದ್ಧಪಡಿಸಲಾಗಿತ್ತು. ಗ್ಯಾಂಗ್ಗೆ ಸೇರಿದ ಪ್ರತಿಯೊಬ್ಬರ ಚಟುವಟಿಕೆ, ಪ್ರಕರಣ ಬೆಳವಣಿಗೆ, ಭವಿಷ್ಯದಲ್ಲಿ ಸಂಭವಿಸಬಹುದಾದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ವಿಡಿಯೋ ಬಿಡುಗಡೆ ಮಾಡಬೇಕು ಎಂದು ಪ್ಲಾನ್ ಮಾಡಲಾಗಿತ್ತಂತೆ. ಚಿನ್ನಯ್ಯ ಮತ್ತು 25 ವಿಡಿಯೋ. ಬುರುಡೆ ಗ್ಯಾಂಗ್ ಬಳಿ 25ಕ್ಕೂ ಅಧಿಕ ವಿಡಿಯೋ ಇದ್ದವು. ಚಿನ್ನಯ್ಯ ಬಂದಾಗ್ಲೇ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗಿತ್ತು. ಚಿನ್ನಯ್ಯನ ಪ್ರತಿಯೊಂದು ನಡೆಯೂ ಚಿತ್ರೀಕರಣವಾಗುತ್ತಿತ್ತು. ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯ ಉಲ್ಟ ಹೊಡೆಯುವ ಅನುಮಾನ ಇದ್ದಿದ್ರಿಂದ ಕೊಳ್ಳೆಗಾಲದಲ್ಲೇ ಆತನ ಕುಟುಂಬ ಹೇಳಿಕೆಯು ದಾಖಲು ಮಾಡಲಾಗಿತ್ತು. ಮಣ್ಣಿನಿಂದ ಬುರುಡೆ ತೆಗೆಯುವ ಮೊದಲಿನ ಹೇಳಿಕೆ, ಬುರುಡೆ ತೆಗೆದ ಸ್ಥಳದ ಬಗ್ಗೆಯೂ ಚಿತ್ರೀಕರಣ ಮಾಡಲಾಗಿತ್ತು. ಪೊಲೀಸರಿಗೆ ದೂರು ನೀಡುವ ಮೊದಲು ಮತ್ತು ನಂತರ, ಕೋರ್ಟ್ನಲ್ಲಿ 164 ಹೇಳಿಕೆ ಕೊಡುವ ಮೊದಲು ಮತ್ತು ನಂತರ, ಉತ್ಖನನದ ವೇಳೆ ಅಧಿಕಾರಿಗಳು ಏನು ಹೇಳಿದ್ರು, ಅಂದಿನ ಬೆಳವಣಿಗೆಗಳು ಏನಾಯ್ತು ಎಂಬ ವಿಚಾರ ರೆಕಾರ್ಡ್ ಆಗುತ್ತಿತ್ತು. ಚಿನ್ನಯ್ಯನಿಗೆ ಕೆಡ್ಡ ತೋಡಿದ್ದ ಬುರುಡೆ ಗ್ಯಾಂಗ್. ಷಡ್ಯಂತ್ರ ವೀರರಿಗೆ ಚಿನ್ನಯ್ಯನ ಬಗ್ಗೆ ಭಯ ಕಾಡುತ್ತಿತ್ತು. ಯಾವಾಗ ಏನ್ ಹೇಳ್ತಾನೋ, ಯಾವಾಗ ಯೂಟರ್ನ್ ಹೊಡಿತಾನೋ ಅಂತ ಚಿಂತೆ ಇತ್ತು. ಆದ್ರಿಂದ ಮೊದಲೇ ಒಂದು ಪ್ಲಾನ್ ಮಾಡಲಾಗಿತ್ತಂತೆ. ಚಿನ್ನಯ್ಯಗೆ ಬಿ ಟೀಮ್ ಕೆಡ್ಡ. ಒಂದು ವೇಳೆ ಎಡವಟ್ಟಾದ್ರೆ ಎಲ್ಲವನ್ನೂ ಚಿನ್ನಯ್ಯ ತಲೆಗೆ ಕಟ್ಟಲು ಬಿ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ದಾಖಲೆ ರಿಲೀಸ್ ಮಾಡುವ ಮೂಲಕ ಸೇಫ್ ಗೇಮ್ ಆಡಲು ನಿರ್ಧರಿಸಿತ್ತು. ಚಿನ್ನಯ್ಯ ಸ್ವಇಚ್ಛೆಯಿಂದಲೇ ನಮ್ಮ ಬಳಿಗೆ ಬಂದಿದ್ದ. ಆತನ ಒತ್ತಾಯದಂತೆ ನಾವು ಬೆಂಬಲ ನೀಡಿದ್ದೆವು. ಆತ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರೋದು ನಿಜ. ಆತನ ಜೊತೆ ಕೆಲಸ ಮಾಡಿರೋರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಎಂದು ವಿಡಿಯೋ ಮಾಡಲಾಗಿತ್ತು. ಕತೆ ಇಲ್ಲಿಗೆ ಮುಗಿಯಲ್ಲ. ಬುರುಡೆಯೇ ಸುಳ್ಳು ಎಂಬ ಆರೋಪಕ್ಕೂ ವಿಡಿಯೋ ಸಾಕ್ಷಿ ಇಡಲಾಗಿತ್ತಂತೆ. ಬುರುಡೆ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿ ಚಿನ್ನಯ್ಯನನ್ನು ಕೆಡ್ಡಾಗೆ ಕೆಡವಿತ್ತು. ಉಲ್ಟ ಹೊಡೆದ್ರೆ ಏನೆಲ್ಲ ಮಾಡಬೇಕು ಅಂತಾನು ಪ್ಲಾನ್ ಮಾಡಿತ್ತು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇಡೀ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನಾಯಕರುಗಳು ಮಾತೆತ್ತಿದ್ರೆ ನಮ್ಮದು RSS ಹಾಗೂ BJP ವಿರುದ್ಧದ ಹೋರಾಟ ಅಂತಾರೆ. ಅದಕ್ಕೆ ತಕ್ಕಂತೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯರಂತಹ ನಾಯಕರು RSS ವಿರುದ್ಧ ಮಾತಾಡ್ತಾರೆ. ಆದರೆ DK ಶಿವಕುಮಾರ್ RSS ಗೀತೆ ಹಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗರ ಮಧ್ಯೆ ಫೈಟ್. ಹೈಕಮಾಂಡ್ ಅಂಗಳ ತಲುಪಿದ ಸೈದ್ಧಾಂತಿಕ ಕಾಳಗ. DK ಶಿವಕುಮಾರ್ ಅಧಿವೇಶನದಲ್ಲಿ RSS ಪ್ರಾರ್ಥನಾ ಗೀತೆ ಹಾಡಿದ್ರು. ಕಾಂಗ್ರೆಸ್ನ ಓರ್ವ ಸಾಮಾನ್ಯ ಶಾಸಕ ಇಂಥ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಶಿಸ್ತು ಸಮಿತಿ ನೋಟಿಸ್ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಪಕ್ಷದಲ್ಲಿ ಆಂತರಿಕ ಕೋಲಾಹಲವನ್ನೇ ಸೃಷ್ಟಿಸಿ ಬಿಡ್ತಿತ್ತು. ಆದರೆ DK ಶಿವಕುಮಾರ್ ಯಾವುದೇ ಹೇಳಿಕೆ ಕೊಟ್ಟು ಕೂಡ ದಕ್ಕಿಸಿಕೊಳ್ಳೋ ಶಕ್ತಿ ಅವರಿಗಿದೆ ಅಂತ ಎಲ್ಲರೂ ಭಾವಿಸಿದ್ದರು. DKಶಿ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗರ ಮಧ್ಯೆ ಫೈಟ್ ಶುರುವಾಗಿದೆ. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರೋ ಈ ಫೈಟ್ ಹೈಕಮಾಂಡ್ ಅಂಗಳ ತಲುಪಿದೆ. RSS ಗೀತೆ ಹಾಡಿರೋ DKಶಿ ಬಗ್ಗೆ ದೆಹಲಿ ನಾಯಕರಿಗೂ ದೂರು ಕೊಡಲಾಗಿದೆಯಂತೆ. DKಶಿ RSS ಗೀತೆ ಹಾಡಿದ ಬೆನ್ನಲ್ಲೇ ಕ್ಷಮೆ ಕೇಳಬೇಕು ಅಂತ ಹರಿಪ್ರಸಾದ್ ಬಹಿರಂಗ ಹೇಳಿಕೆ ನೀಡಿದ್ರು. ಇನ್ನೊಂದು ಕಡೆ DKಶಿ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದೂರು ನೀಡಲಾಗಿದೆ. ಬಳಿಕ DKಶಿಗೆ ಕರೆ ಮಾಡಿದ ಸುರ್ಜೇವಾಲಾ ವಿವರಣೆ ಕೇಳಿದ್ದಾರೆ. ಸುರ್ಜೇವಾಲಾ ವಿವರಣೆ ಕೇಳುತ್ತಿದ್ದಂತೆ ಎಚ್ಚೆತ್ತ DKಶಿ RSS ಗೀತೆ ವಿಚಾರವಾಗಿ ಕ್ಷಮೆ ಕೇಳಿದ್ದಾರೆ. ಕಾರ್ಯಕರ್ತರಿಗೆ ನೋವಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ. ಇನ್ನೊಂದೆಡೆ ಪದೇ ಪದೇ DCM DKಶಿ ಸಾಲು ಸಾಲು ಎಡವಟ್ಟು ಹೇಳಿಕೆ ನೀಡುತ್ತಿದ್ದಾರೆ. ಅವೆಲ್ಲ ಹೇಳಿಕೆಗಳನ್ನ ರಾಹುಲ್ ಗಾಂಧಿಗೆ ತಲುಪಿಸಲು ವಿರೋಧಿ ಪಡೆ ಪ್ಲಾನ್ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಕ್ಷಮೆ ಕೇಳುವೆ ಎನ್ನುವ
ಅನ್ನುತ್ತಾ ಗುಡುಗಿದ್ದ ಡಿಕೆಶಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, for all the congressmen or who are people of any French, there are many political party friends of India Alliance. They may be hurt, they may love me. I still, if you feel that I have done a mistake which I have not done, but still I am ready to apologize, seek your guidance on this issue. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ ಅದನ್ನ ನೀವು ಎತ್ತಿ ಹಿಡಿತಕ್ಕಂಥದ್ದು ಆಗಬಾರ್ದು. ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಆ ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಡಿಕೆ ಶಿವಕುಮಾರ್ ವಿರುದ್ಧ ಶತ್ರುಪಾಳಯ ಪಕ್ಕಾ ಪ್ಲಾನ್ ಮಾಡುತ್ತಿದೆ. ಆ ಷಡ್ಯಂತ್ರವನ್ನ ಬಂಡೆ ಅದ್ಹೇಗೆ ಭೇದಿಸ್ತಾರೆ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಚರ್ಚೆಗಳು ಶುರುವಾಗಿತ್ತು. ಈ ನಡುವೆ 2 ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿಗಳು ಕೂಡ ಶುರುವಾಗಿದೆ. KN ರಾಜಣ್ಣ ವಜಾ ಹಾಗೂ ಬಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕಾಗಿ ಹಲವು ಮಂದಿ ಲಾಬಿ ನಡೆಸ್ತಾ ಇದ್ದಾರೆ. ಎರಡು ಸಚಿವ ಸ್ಥಾನಕ್ಕಾಗಿ ಶುರುವಾದ ಪೈಪೋಟಿ. ಮಂತ್ರಿಗಿರಿ ಸಿದ್ದು ಬಣಕ್ಕೋ ಡಿಕೆಶಿ ಬಣಕ್ಕೋ? ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನಾರಚನೆ ಚರ್ಚೆ ನಡೆಯುತ್ತಿದೆ. ಇದರ ನಡುವೆ ಸಂಪುಟದಲ್ಲಿ 2 ಸ್ಥಾನಗಳು ಖಾಲಿಯಾಗಿರುವುದರಿಂದ ಮಂತ್ರಿಮಂಡಲಕ್ಕೆ ಸೇರ್ಪಡೆಯಾಗಲು ಪ್ರಯತ್ನಗಳು ನಡೆಯುತ್ತಿದೆ. ಸಿದ್ದು ಆಪ್ತ ಬಣ ಹಾಗೂ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಬಣ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿವೆ. ಸಂಪುಟದಲ್ಲಿ ಸದ್ಯ 2 ಸ್ಥಾನ ಖಾಲಿ ಇದೆ. KN ರಾಜಣ್ಣ ಹಾಗೂ ವಾಲ್ಮೀಕಿ ಹಗರಣದ ಆರೋಪದ ಕಾರಣಕ್ಕಾಗಿ ಬಿ ನಾಗೇಂದ್ರ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು. ಹೀಗಾಗಿ ಈ 2 ಸ್ಥಾನಗಳಿಗೆ ಸಾಕಷ್ಟು ಪೈಪೋಟಿ ನಡೆಯುತ್ತಿದೆ. ಈ 2 ಸ್ಥಾನಗಳು ST ಸಮುದಾಯಕ್ಕೆ ಸೇರಿರುವ ಕಾರಣಕ್ಕೆ ಸಂಪುಟ ಪುನಾರಚನೆ ವೇಳೆ ಅದೇ ಸಮುದಾಯಕ್ಕೆ ನೀಡಬೇಕು ಎಂಬ ಆಗ್ರಹವೂ ಕೇಳಿಬರುತ್ತಿದೆ. ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು. ಮಂತ್ರಿಗಿರಿಯ ರೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಪರಿಷತ್ ಸದಸ್ಯ BK ಹರಿಪ್ರಸಾದ್, ಮಳವಳ್ಳಿಯ PM ನರೇಂದ್ರ ಸ್ವಾಮಿ, ಬೆಳಗಾವಿ ಉತ್ತರದ ಆಸಿಫ್ ಸೇಠ್, ಬಳ್ಳಾರಿಯ ಬಿ ನಾಗೇಂದ್ರ, HD ಕೋಟೆಯ ಅನಿಲ್ ಚಿಕ್ಕಮಾದು, ಚಳ್ಳಕೆರೆಯ ಟಿ ರಘುಮೂರ್ತಿ, ಆಳಂದದ BR ಪಾಟೀಲ್, ಜೇವರ್ಗಿಯ ಅಜಯ್ ಸಿಂಗ್, ನರಸಿಂಹರಾಜದ ತನ್ವೀರ್ ಸೇಠ್, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ಅಥಣಿಯ ಲಕ್ಷ್ಮಣ ಸವದಿ, ಬಂಗಾರಪೇಟೆಯ SN ನಾರಾಯಣಸ್ವಾಮಿ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ರಾಜಣ್ಣ ಅಭಿಮಾನಿಗಳು ದೆಹಲಿಗೆ ದೌಡು. KN ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ನೀಡುವ ಕೂಗು ಹೆಚ್ಚಾಗುತ್ತಿದೆ. ಹೈಕಮಾಂಡ್ ಕದ ತಟ್ಟಲು ರಾಜಣ್ಣ ಬೆಂಬಲಿಗರು ತೀರ್ಮಾನಿಸಿದ್ದು, ರೈಲಿನಲ್ಲಿ 5,000ಕ್ಕೂ ಹೆಚ್ಚು ಜನ ದೆಹಲಿಗೆ ತೆರಳಲು ಸಿದ್ಧತೆ ನಡೆದಿದೆ. ಎಲ್ಲ 5,000 ಜನ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದು, ಶೀಘ್ರವೇ ದಿನಾಂಕ ಫಿಕ್ಸ್ ಮಾಡಲಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೈಸೂರು ದಸರಾ ಅಡ್ಡಿ ಆತಂಕವಿಲ್ಲದೆ ಸಾಗಬೇಕು. ಆದರೆ ಈ ಬಾರಿಯ ದಸರಾಗೆ ಆರಂಭದಲ್ಲೇ ವಿವಾದಕ್ಕೆ ಸಿಲುಕಿದೆ. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದಕ್ಕೆ ದೊಡ್ಡ ಸಮರವೇ ಶುರುವಾಗಿದೆ. ಕರ್ನಾಟಕದಲ್ಲಿ ದಸರಾ ದಂಗಲ್ ತಾರಕಕ್ಕೆ. ಕೇಸರಿ ಸೇನೆಯನ್ನು ಕೆರಳಿಸಿದ ಡಿಕೆಶಿ ಹೇಳಿಕೆ. ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿರುವ ವಿಚಾರ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ವಿರೋಧ ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಿದ್ದಾರೆ. ಇದರ ಮಧ್ಯೆ ಚಾಮುಂಡೇಶ್ವರಿ ಕೇವಲ ಹಿಂದೂಗಳ ದೇವರಲ್ಲ ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದು, ಬಂಡೆ ಮಾತ್ರ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿಪೀಠ. ಸಾವಿರಾರು ಲಕ್ಷಾಂತರ, ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು, ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ. ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು
ಖಂಡನೀಯ ಅಥವಾ ಒಂದು ಎಮ್ಮೆ ಮೇಕೆ ಸಾಕಾಣಿಕೆ ಮಾಡುತ್ತಾ ಜೀವನ ನಡೆಸುತ್ತಿದ್ರು. ಆದ್ರೀಗ ಜೀವನಾಧಾರಕ್ಕಿದ್ದ ಜಮೀನು ಹಾಗೂ ಜಾನುವಾರು ಕೊಟ್ಟಿಗೆ ಕಳೆದುಕೊಂಡು ಕುಟುಂಬ ಬೀದಿಗೆ ಬಿದ್ದಿದೆ. ನಮ್ಗೆ ಏನು ಹೇಳೇ ಇಲ್ಲ. ಹಿಂಗೆ ಕಿತ್ತಾಕ್ಬಿಟ್ರೆ ನಾವೇನು ಬೀದಿಗೆ ಎಸ್ಬಿಟ್ಟಿದ್ರಲ್ಲ, ಆಡೋಕ್ಕಿಲ್ಲ ಚಿಲ್ಲಪಿಲ್ಲ ಆಗೋಗ ಆಡೋ ನಾಯಿ ಎಲ್ಲ ಕಡ್ದಾಕ್ಬಿಟ್ಟವೆ. ಇವರು ಮನೇಲವ್ರೆ ನಾವು ಬಿಟ್ಟೋಳಕ್ಕೆಲ್ಲ ಹೊರಗಡೆ ಅಷ್ಟೇ. ಕಂಪ್ಲೇಂಟ್ ತಗೊಂಡಿಲ್ವಮ್ಮ? ಕಂಪ್ಲೇಂಟ್ ತಗೊಳಕ್ ಹೋಗಿದೆ. ಇದು ಕೋರ್ಟಿಂದನೇ ಬಂದಿದೆ. ಯಾಕಮ್ಮ ಬಂದಿದ್ದೀರಾ ಹೋಗಮ್ಮ ಅಂತ ಪೊಲೀಸರು ಜವಾಬ್ದಾರಿ ಮಾಡಿದ್ರು. ದಬಾಯಿಸಿ ಕಳಿಸ್ಬಿಟ್ರ ಅಂತ ಬಯಸಿದ್ರು. ಆದ್ರೂ ನೀವು ಕೊಡ್ಲೇಬೇಕು. ನೀವು ಇಲ್ದೇ ಅದು ಹೆಂಗ್ ಮಾಡ್ಬಿಟ್ರಿ? ನಮ್ಮ ಹೆಸರಿಗೆ ಆಗಿರೋದು ಅದು ತಾತ ತಲೆಯಂತ್ರ 3 ತಲೆಯಂತ್ರದಿಂದ ಬಂದಿರೋದು. ರಾಜಕಾರಣಿಗಳ ಮಾತಿಗೆ ತಲೆಬಾಗಿ ಅಧಿಕಾರಿಗಳು ಅನ್ಯಾಯ ಮಾಡಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಜೀವನಾಧಾರಕ್ಕಿದ್ದ ಜಮೀನು ಕಳೆದುಕೊಂಡು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ವೆಲ್ಕಮ್ ಬ್ಯಾಕ್. ಗಣೇಶ ಹಬ್ಬದ ಪ್ರಯುಕ್ತ ಇವತ್ತು ಸಾಕಷ್ಟು ಕಡೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಆ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮುದ್ರಣ ಕಾಶಿ ಗದಗ ಜಿಲ್ಲೆಯಲ್ಲಿ ಗಣೇಶನ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗೆ ಬದಲಿಗೆ ಮಣ್ಣಿನ ಗಣೇಶನಿಗೆ ಫುಲ್ ಡಿಮ್ಯಾಂಡ್ ಇದೆ. ಗದಗ ನಗರದ APMC ಮಾರುಕಟ್ಟೆಯಲ್ಲಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಜನ ಗಣೇಶನ ಮೂರ್ತಿ ಖರೀದಿ ಮಾಡ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದ ಖುಷಿಯಲ್ಲಿ ಇರುವ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಆದಾಗ್ಯೂ ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಉತ್ತರ ಕನ್ನಡದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಇಡಗುಂಜಿಯಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಕಳೆಗಟ್ಟಿದೆ. ಇಡಗುಂಜಿ ಸಿದ್ಧಿವಿನಾಯಕ ದೇವಾಲಯಕ್ಕೆ ಇವತ್ತು ಜನ ಸಾಗರೋಪಾದಿಯಲ್ಲಿ ದರ್ಶನಕ್ಕೆ ಬರ್ತಿದ್ದಾರೆ. ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಇದ್ದು ಮಲೆನಾಡು ಶಿವಮೊಗ್ಗದಲ್ಲೂ ಗಣೇಶ ಮೂರ್ತಿ ಮಾರಾಟ ಭರಾಟೆ ಜೋರಾಗಿದೆ. ಶಿವಮೊಗ್ಗ ನಗರದ ಕುಂಬಾರಗುಂಡಿಯಲ್ಲಿ ಗಣೇಶ ಮೂರ್ತಿ ತಯಾರಿಕೆ ಮಾಡಲಾಗ್ತಾ ಇದ್ದು ಹಿಂದೂ ಮಹಾಸಭಾ ಗಣಪನಿಗೆ ಅಂತಿಮ ಸ್ಪರ್ಶ ನೀಡಲಾಗ್ತಾ ಇದೆ. ಬೆಳಗಾವಿಯಲ್ಲೂ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಗ್ತಾ ಇದೆ. ಬೆಳಗಾವಿ ತಾಲೂಕಿನ ಹಿಂಡಲಕ ಗ್ರಾಮದ ಗಣೇಶ ದೇವಸ್ಥಾನದಲ್ಲಿಯೂ ಕೂಡ ಹಬ್ಬ ಜೋರಾಗಿದೆ. ಈ ಬಾರಿ ಗಣೇಶ ಮೂರ್ತಿಗೆ ಮಾಡಿರುವಂತಹ ವಿಶೇಷವಾದ ಅಲಂಕಾರ ಎಲ್ಲರ ಗಮನ ಸೆಳೆಯುತ್ತಿದೆ. ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ರೂಪಿಸಿದ್ದ ಸಂಚು ಜಗಜ್ಜಾಹೀರಾಗಿದೆ. ಇನ್ನು ಇವತ್ತು ಗೌರಿ ಗಣೇಶ ಹಬ್ಬ ಸಂಭ್ರಮ ಮನೆ ಮಾಡಿದೆ. ಮಂಜುನಾಥನ ಭಕ್ತರೊಬ್ಬರು ಇಡೀ ಧರ್ಮಸ್ಥಳದ ಸಂಚನ್ನ ತಮ್ಮ ಸೆಟ್ನಲ್ಲಿ ತೋರಿಸಿ ವೀರೇಂದ್ರ ಹೆಗ್ಡೆ ಅವರ ಗಣೇಶವನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.